ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾನು ಪಲ್ಯ ಮಾಡ್ತಾಯಿದ್ದು ಹೆಸರು ಕಾಳು ಪಲ್ಯ ಯಾವ ಥರ ಮಾಡೋದಂತ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಹೆಸರು ಕಾಳು ತಗೊಂಡಿದ್ದೀನಿ ನಾನು, ಸ್ವಲ್ಪ ನೆನೆಸ್ಬಿಟ್ಟಿದೆ. ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಈಸಿಯಾಗಿ ಪಲ್ಯನ ಮಾಡ್ಬೋದು. ಚಪಾತಿ ಮತ್ತು ಜೋಳದ ರೊಟ್ಟಿಯು ಸೂಪರಾಗಿರುತ್ತೆ. ಬನ್ನಿ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನಾನು ಹೆಸರು ಕಾಳು ಅಂದರೆ ಹೆಸರು ಬೇಳೆನ ನೆನೆಸ್ಬಿಟ್ಟಿದೆ. ನೈಟೆಲ್ಲ ನೆನೆಸ್ಬಿಟ್ಟಿದೆ. ಬೆಳಿಗ್ಗೆ ಮಾಡ್ತಾಯಿರೋದು. ಎಣ್ಣೆ ಬಿಸಿಯಾಗಿದೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಸ್ವಲ್ಪ ಬರೋವರೆಗೂ ಫ್ರೈ ಆಗಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನಾನು. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಂದರೆ ಹಾಕ್ಕೊಳ್ಳಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಲ್ಲ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಬೆಳ್ಳುಳ್ಳಿ ಬಳಸಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೋಡಿ, ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ. ಇವಾಗ ನೆನೆಸಿದ್ನಲ್ಲ ಹೆಸರು ಬೇಳೆ ಹಾಕ್ಬಿಟ್ಟು ಫ್ರೈನ ಮಾಡ್ಕೊತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ ನಾನು. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಇದು ಮಸಾಲೆ ಖಾರದ ಪುಡಿ, ಉತ್ತರ ಕರ್ನಾಟಕ ಕಡೆ ಹಾಕಿಬಿಟ್ಟು 1 ಸ್ಪೂನಷ್ಟು ನಾನು ಮಸಾಲೆ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನೋಡಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟು ನೈಟೆಲ್ಲ ನೆನೆಸಿದ್ದೇವಲ್ಲ, ಜಾಸ್ತಿ ಬೇಯಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಒಂದು ಅರ್ಧ ಲೋಟಷ್ಟು ನೀರು ಹಾಕಿದ್ದೀನಿ. ನೋಡಿ, ಪಲ್ಯ ರೆಡಿ ಆಗ್ತಾಯಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ಬೇಯಿಸ್ಕೋಬೇಕು ಒಂದು 5 ನಿಮಿಷ. ನೀರು ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ, ನೀರೆಲ್ಲ ಇದಾಗಿದೆ. ಈ ಥರ ಗೊಜ್ಜು ಥರ ಆಗುತ್ತೆ. ಜೋಳದ ರೊಟ್ಟಿಗೂ ಚಪಾತಿಗೂ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಹೆಸರು ಬೇಳೆ ಪಲ್ಯ ರೆಸಿಪಿ ಶೇರ್ ಮಾಡಿದ್ದೀನಿ. ಯಾರು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ನೆಕ್ಸ್ಟ್ ಸಿಗ್ತೀನಿ.